ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೇಕಂದ್ರೆ ರೆಡ್ ಕಲರ್ ನ ಜಾಸ್ತಿ ಇಷ್ಟಪಡಬೇಕು, ಗ್ರೀನ್ ಕಲರ್ ನ ಇಷ್ಟಪಡಬಾರ್ದು. ಪ್ರೀವಿಯಸ್ ಇಯರ್ ಏನಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಟರ್ನ್ಸ್ ಕೊಟ್ಟಿಲ್ಲ ಅಂದ್ರೆ ನನಗೆ ಫೋನ್ ಮಾಡ್ತಾರೆ, ಸರ್ ನಾನು 20 ವರ್ಷದಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ, ಬಟ್ ತೆಗೆದು ಆಗ್ತಾ ಇದೆ ಸರ್, ಬಿದ್ದೋಗ್ದಾಗ ತೆಗ್ದಾಕಿನಿ ಸರ್. ಇವತ್ತು ಅದು ಇಟ್ಕೊಂಡಿದ್ರು ಆ ಥರ. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕಂದ್ರೆ ಸಿಂಪಲ್ ಲಾಜಿಕ್, ಮಿನಿಮಮ್. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ಸರ್ ನನಗೆ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ನಾನು ರಿಸ್ಕ್ ತಗೋತೀನಿ ಬಟ್ ಲಾಂಗ್ ಟರ್ಮಲ್ಲಿ ಇರ್ತೀನಿ ಅಂತ ಎಷ್ಟು ಸ್ಟೂಡೆಂಟ್ಸ್ ಕೇಳ್ತಾರೆ. ನಾನು ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ ದಯಮಾಡಿ, ಬಿಕಾಸ್ ತುಂಬ ವಾಲಟೈಲ್ ಇರುತ್ತೆ, ಝೀರೋ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ಸ್ಮಾಲ್ ಕ್ಯಾಪ್ ಆಗಿರಲಿ ಮಿಡ್ ಕ್ಯಾಪ್ ಆಗಿರಲಿ, ಇಟ್ ವಿಲ್ ನೆವರ್ ಬಿಕಮ್ ಝೀರೋ. ಸ್ಮಾಲ್ ಕ್ಯಾಪಲ್ಲಿ ಏನಾದರೂ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬೆಟರ್ ಟು ಇನ್ವೆಸ್ಟ್ ಇನ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್. ಸೊ ಡೈರೆಕ್ಟಾಗಿ ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ನಾವೇನು ಮಾಡ್ತೀವಿ, ETF ಮೇಲೆ ಇನ್ವೆಸ್ಟ್ ಮಾಡ್ತೀವಿ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಓಕೆನಾ? ಆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಮೇಲೆ ನೀವು ಸ್ಮಾಲ್ ಕ್ಯಾಪ್ ಮೇಲೇನು ಇನ್ವೆಸ್ಟ್ ಮಾಡ್ಬೋದು. ಫಸ್ಟು ಸ್ಮಾಲ್ ಕ್ಯಾಪು ಯಾವ ಥರ ರಿಟರ್ನ್ಸ್ ಇದೆ, ಅದು ಇನ್ವೆಸ್ಟ್ ಮಾಡಿದ್ರೆ ಎಷ್ಟೆಷ್ಟು ಬಿದ್ದೋಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಥಿಂಗ್ ಬಟ್ ಒಂದು 15 ಇಯರ್ಸ್ ಸೀಸ್ನಲಿಟಿ ತೊಗೊಳೋಣ, ಒಂದು 15 ಇಯರ್ಸ್ ಬ್ಯಾಕ್ ಟೆಸ್ಟ್ ತೊಗೊಳೋಣ. ಆ ಬ್ಯಾಕ್ ಟೆಸ್ಟ್ ತೊಗೊಂಡು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಆ್ಯಕ್ಚುಲಿ ನಿಫ್ಟಿ ಮಿಡ್ ಕ್ಯಾಪ್ ಈ ಸ್ಮಾಲ್ ಕ್ಯಾಪ್ ರಿಟರ್ನ್ಸ್ ಮುಂದೆ ಏನೂ ಇಲ್ಲ, ಅಷ್ಟು ರಿಟರ್ನ್ಸ್ ಕೊಡುತ್ತೆ ನಿಮಗೆ ಈ ಸ್ಮಾಲ್ ಕ್ಯಾಪ್ ಅನ್ನೋದು. ಓಕೆನಾ? ಬಟ್ ಅಷ್ಟೇ ಬಿದ್ದೋಗುತ್ತೆ, ಮರಿಬಾರ್ದು. ಹೈಯರ್ ರಿಸ್ಕ್ ಹೈಯರ್ ರಿಟರ್ನ್ಸ್. ಬಟ್ ಲಾಂಗ್ ಟರ್ಮಲ್ಲಿ ಐ ಥಿಂಕ್ ಸ್ಮಾಲ್ ಕ್ಯಾಪೇ ಚೆನ್ನಾಗೇ ಆಗುತ್ತೆ ಅನ್ಸುತ್ತೆ. ಅಂದರೆ ಇವಾಗ ಓಡ್ತಿರೋ ಮಗು, ನಮ್ಮ ತಾತ ಬಂದ್ಬಿಟ್ಟು ಲಾರ್ಜ್ ಕ್ಯಾಪು, ಸೊ ಅಪ್ಪ ಬಂದ್ಬಿಟ್ಟು ಮಿಡ್ ಕ್ಯಾಪು, ನಾನು ಹುಟ್ಟಿರೋ ಮಗು ಬಂದ್ಬಿಟ್ಟು ಯಾರು ಸ್ಮಾಲ್ ಕ್ಯಾಪು. ಅಂದ್ರೆ ಯಾರು ಸ್ಟೇಬಲ್ ಆಗಿರ್ತಾರೆ, ಲಾರ್ಜ್ ಕ್ಯಾಪ್. ಬಟ್ ಗ್ರೋತ್ ನನ್ನ ಹತ್ರ ಜಾಸ್ತಿ ಚೆನ್ನಾಗಿರುತ್ತೆ, ಬಟ್ ಕೆಲವೊಂದು ಹಂಗೆ ಬಿದ್ದೋಗುತ್ತೆ. ಸೊ ಲೆಟ್ಸ್ ಸಿ. ಓಕೆನಾ? ಸೊ ಸೀಸ್ನಾಲಿಟಿ, ಸೊ ಐ ವಿಲ್ ಎಕ್ಸ್ಪ್ಲೇನ್. ಸೊ ಫಸ್ಟ್ ನಾನೇನು ಮಾಡೀನಿ, ಮನಿ ಕಂಟ್ರೋಲಲ್ಲಿ ಸೀಸ್ನಾಲಿಟಿ ಅನಾಲಿಸಿಸ್ ಮಾಡ್ತಾ ಇದೀನಿ. ಯಾವ ಸೀಸ್ನಾಲಿಟಿ ಅನಾಲಿಸಿಸು? ನನಗೆ ಸ್ಮಾಲ್ ಕ್ಯಾಪ್ ಸೀಸ್ನಾಲಿಟಿ ಅನಾಲಿಸಿಸ್ ಬೇಕು. ಓಕೆನಾ? ಲೆಟ್ಸ್ ಸಿ. ನಿಫ್ಟಿ ಸ್ಮಾಲ್ ಕ್ಯಾಪ್ 100. ಸೊ ಫೆಬ್ರವರಿ ಮಂತ್ಗೆ ಇದು ಮಂತ್ ಆನ್ ಮಂತ್ ರಿಪೋರ್ಟ್ ಕೊಡುತ್ತೆ, ನೀಟಾಗಿ ಸೀಸನಾಲಿಟಿ ಕೊಡುತ್ತೆ, ಯಾವ ಮಂತ್ ಏನೇನಾಗಿದೆ. ಓಕೆನಾ? ಯಾವ ಇಯರ್ ಏನೇನಾಗಿದೆ. ಸೊ ನಮ್ಮ ಹತ್ರ 2012 ಇಂದ ರಿಪೋರ್ಟ್ ಇದೆ. 2012 ಅಲ್ಲಿ ನಿಫ್ಟಿ ಸ್ಮಾಲ್ ಕ್ಯಾಪು 36% ರಿಟರ್ನ್ಸ್ ಇತ್ತು. ಎಷ್ಟು ಪರ್ಸೆಂಟು? ಆಲ್ಮೋಸ್ಟ್ 36% ರಿಟರ್ನ್ಸ್. ಅಸ್ಯೂಮ್ ಮಾಡ್ಕೊಳ್ಳಿ, ನಿಮಗೆ ಬೇಕಾಗಿರೋದು 15% ಅಷ್ಟೇ ಒಳ್ಳೆ ರಿಟರ್ನ್ಸ್. ಬಟ್ ಸ್ಮಾಲ್ ಕ್ಯಾಪ್ ಎಷ್ಟು ಕೊಡ್ತು? 36% ರಿಟರ್ನ್ಸ್ ಕೊಡ್ತು. ನೆಕ್ಸ್ಟ್ ಬಂದ್ಬಿಟ್ಟು 2013 ಎಷ್ಟು ಪರ್ಸೆಂಟ್ ರಿಟರ್ನ್ಸ್ ಕೊಡ್ತು ಅಂದರೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋನಿಗೆ ಬರೀ -8% ರಿಟರ್ನ್ಸ್ ಕೊಡ್ತು. ಅಂದರೆ ಏನೇನು ರಿಟರ್ನ್ಸ್ ಇಲ್ಲ ಸರ್, ಬರೀ ನಾನು ಚಿಕ್ಕದಾಗಿ ಇನ್ವೆಸ್ಟ್ ಮಾಡ್ತೀನಿ ಅಂದರೂ ಸಹ ಬಿದ್ದೋಗಿರುತ್ತೆ 8%. ಸೊ ವೇರ್ ದ ಗೇಮ್ ಆಕ್ಚುಲಿ ಬಿಗಿನ್ಸ್ ಅಂದ್ರೆ ಇನ್ವೆಸ್ಟಿಂಗ್ ಅಲ್ಲಿ ಬಿದ್ದಾಗ. ಸೊ ಬುಲ್ ಮಾರ್ಕೆಟ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡೋದು? ಸ್ಟುಪಿಡ್ ಇನ್ವೆಸ್ಟರ್ಸ್. ಅಂದ್ರೆ ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂತ ಇನ್ವೆಸ್ಟ್ಮೆಂಟ್ ಮಾಡೋದು ಯಾರು? ಸ್ಟುಪಿಡ್ ಪೀಪಲ್. ಅಂದ್ರೆ ನಥಿಂಗ್ ಬಟ್ ಬುಲ್ ಮಾರ್ಕೆಟ್ ಕ್ರಿಯೇಟ್ಸ್ ಸ್ಟುಪಿಡ್ investors. Stupid investors create bear market. Bear market create smart investors. ನಾನು ಹೇಳಿರೋದಲ್ಲ, ವಿಜಯ್ ಕೆಡಿ ಅವರು ಹೇಳಿ. ನೆಕ್ಸ್ಟ್ 2014 ಅಲ್ಲಿ -8% ಬಿದ್ದಿದ್ದು 2013 ಅಲ್ಲಿ 14 ಅಲ್ಲಿ ಏನಾಯ್ತು? 54% ರಿಟರ್ನ್ಸ್ ಕೊಡ್ತು. ಸಿಂಪಲ್ ಲಾಜಿಕ್. ರೆಡ್ ಅಲ್ಲಿ ಇದ್ದಾಗ ಬೈ ಮಾಡಿ. ಅಂದ್ರೆ ಮಾರ್ಕೆಟ್ ಏನಾದ್ರು ಒಂದು 10% ಬಿದ್ದೋಗಿರುತ್ತೆ, 20% ಬಿದ್ದೋಗಿರುತ್ತೆ ಅನ್ಕೊಳ್ಳಿ ಸ್ಮಾಲ್ ಕ್ಯಾಪ್. ಅವಾಗ ಇನ್ವೆಸ್ಟ್ಮೆಂಟ್ಸ್ ನಿಮ್ಗೆ ಜಾಸ್ತಿ ಮಾಡ್ತಾ ಹೋಗಿ. ಎಲ್ಲಾರು ರೆಡ್ ಆದಾಗ ಪ್ಯಾನಿಕ್ ಆಗಿ ಸೆಲ್ ಮಾಡ್ಬಿಡ್ತಾರೆ. ಸಿಂಪಲ್ ಲಾಜಿಕ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೇಕಂದ್ರೆ ರೆಡ್ ಕಲರ್ ನ ಜಾಸ್ತಿ ಇಷ್ಟಪಡಬೇಕು, ಗ್ರೀನ್ ಕಲರ್ ನ ಇಷ್ಟಪಡಬಾರ್ದು. ರೆಡ್ ಕಲರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಜನ ಬೇಡ 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 ಅಂತ ಇರಬೇಕು. ಮೈ ಲಾಜಿಕ್ ಇಸ್ ಸಿಂಪಲ್. ಜನ ಯಾವ್ದನ್ನ ಇದನ್ನ ಬೇಡ 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 ಅಂತಾರೋ ಅದು ರೈಟ್ ಟೈಮ್ ಟು ಇನ್ವೆಸ್ಟ್. ನೀವು 1.5 ವರ್ಷದಿಂದ ಹೋಗಿ ಗೋಲ್ಡ್ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ, ಅವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕಿತ್ತು. ಇವಾಗ ಸ್ಟಾಕ್ ಮಾರ್ಕೆಟ್ ಬೇಡ ಅಂತಾರೆ, ಇವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾಕೆ ಹೇಳಿ? ನಿಮ್ ಟಿವಿನಲ್ಲಿ ಬೇರೆ ಮೀಡಿಯಾದಲ್ಲಿ ಏನ್ ತೋರಿಸುತ್ತೆ? ಸ್ಟಾಕ್ ಮಾರ್ಕೆಟ್ ಪತನ, ಗೋಲ್ಡ್ ಮೇಲೆ ಹೋಯ್ತು, ಮೇಲೆ ಹೋದಾಗ ತೋರಿಸ್ತಾರೆ. ಕೆಳಗಡೆ ಇದ್ದಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು. ದೊಡ್ಡವ್ರು ಏನ್ ಮಾಡ್ತಾರೆ? ಕೆಳಗಡೆ ಇದ್ದಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂದ್ರೆ 100 ರೂಪಾಯಿ ಮಾಲ್ 90 ರೂಪಾಯಿ ಇದ್ದಾಗ ಸಿಗಾಗ ಏನ್ ಮಾಡ್ತಾರೆ? ತಗೊಂತಾರೆ. ಮುಖೇಶ್ ಅಂಬಾನಿ, ಅದಾನಿ ಅವ್ರು ನೀವು ಕಂಪೇರ್ ಮಾಡಿ ನೋಡಿ. ಇವಾಗ 100 ಕೋಟಿ ಪ್ರಾಜೆಕ್ಟ್ ಅವ್ರಿಗೆ 90 ಕೋಟಿ ಸಿಗ್ತಿದೆ ಅಂದ್ರೆ ಅವ್ರು ತಗೊಂತಾರೆ. ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು. 1 ಲಕ್ಷಕ್ಕೆ ಸಿಗೋ ಒಂದು ಪ್ರಾಡಕ್ಟ್ ನಮ್ಗೆ 90,000 ಸಿಗ್ತಾ ಇದೆ ಅಂದ್ರೆ ಖುಷಿಯಿಂದ ತಗೋಬೇಕು. ಕಂಪೌಂಡಿಂಗ್ ಅಲ್ಲಿ ವರ್ಕ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ 2015 ಬರೀ 7% ರಿಟರ್ನ್ಸ್. 2016
ಬರೀ 2.26% ಇಯರ್ ದ ಗೇಮ್. ಅಯ್ಯೋ ಸರ್, ಬ್ಯಾಂಕ್ ಅಲ್ಲಿ ಇಟ್ಕೊಂಡಿದ್ರು 7% ಬರೋದಲ್ಲ ಸರ್, ನೀವು ಯಾವುದೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಿಸಿದ್ರೆ ಸರ್ 2016 ಅಲ್ಲಿ ಅಂದ್ರೆ ಮಾರ್ಕೆಟ್ ನ ಬಿಟ್ಟು ಓಡೋಗಿರ್ತೀರಾ. ನೆಕ್ಸ್ಟ್ 2015 ಅಲ್ಲೂ ಓಡೋಗಿರ್ತಾರ. ಅಯ್ಯೋ ಇದಕ್ಕಿಂತ ಬ್ಯಾಂಕ್ ಎಫ್ ಡಿನೇ ಬೆಸ್ಟ್ ಸರ್, ಈ 9% ಎಲ್ಲ ಬಿದ್ದೋಗೋದೆಲ್ಲ ನೋಡೋ ಬದಲು. ಸೊ 2016 ಅಲ್ಲಿ ಜಾನಲ್ಲಿ ನೋಡಿದ್ರೆ ಇಷ್ಟು ಪರ್ಸೆಂಟ್ ಬಿದ್ದೋಯ್ತು, ಬಟ್ ಹವೆವರ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯ್ತು. ಅಗೇನ್ ಅವಾಗ ಹೇಳ್ದೆ, ಸ್ಮಾರ್ಟ್ ಪೀಪಲ್ ಏನ್ ಮಾಡ್ತಾರೆ, ಯಾವಾಗ ಇನ್ ಬೇಡ ಬೇಡ ಅಂತ ಹೇಳ್ತಾರೆ ಅವಾಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವಾಗೆ ಮತ್ತೆ ಮಾರ್ಕೆಟ್ ಓಡುತ್ತೆ. ಮತ್ತೆ ತಗೊಳ್ಳಿ 2017ಗೆ 57% ಓಡ್ತು. ಇಷ್ಟರಲ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ ಏನಂದ್ರೆ ಪ್ರೀವಿಯಸ್ ಇಯರ್ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಟರ್ನ್ಸ್ ಕೊಟ್ಟಿಲ್ಲ ಅಂದ್ರೆ ಈ ಇಯರ್ ಕೊಡುತ್ತೆ. ಅದ್ರಲ್ಲಿ ಸ್ಮಾಲ್ ಕ್ಯಾಪ್ ಇನ್ನ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟ್ 2018 ಹೋಯ್ತು, ಎಷ್ಟು ಪರ್ಸೆಂಟ್, -30%. ಇಲ್ಲಿರೋನು 10 ಲಕ್ಷ ಹಾಕಿರೋನ್ ಎಷ್ಟು ಲಾಸು, 3 ಲಕ್ಷ ಲಾಸು. ಸರ್ ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ, ಇದು ಯಾವ್ದೋ ಗ್ಯಾಂಬ್ಲಿಂಗು, ನಾನು ಹಾಕದಾಗೆ ಹಿಂಗೆ. ಯಾರಾದ್ರೂ 2018 ಅಲ್ಲಿ ಎಂಟರ್ ಆಗಿರೋ ಮೈಂಡ್ ಸೆಟ್ ಹೆಂಗಿರುತ್ತೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹೋಗುತ್ತಪ್ಪ ಅಂತ. ಅದೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು 2012 ಎಂಟ್ರಿ ಆದವನ್ಗೆ 2014 ಅಲ್ಲಿ ಎಂಟ್ರಿ ಆದವನ್ಗೆ ಹಾಕಿದ ತಕ್ಷಣ 56% ಬಂದ್ಬಿಡುತ್ತಪ್ಪ. ನೋ, ಅವ್ನು ಯಾವ್ದೋ ಇಲ್ಲಿ ಗೊತ್ತಿಲ್ದಿರೋ ಹಾಕಿರ್ಬೋದು, ಬಟ್ ಅವ್ನು ಮಾರ್ಕೆಟ್ ಅಲ್ಲಿ ಕರೆಕ್ಟ್ ಆಗಿ ತಿಳ್ಕೊಂಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಇರ್ತಾನೆ. ನೆಕ್ಸ್ಟ್ ಬನ್ನಿ 2019 ಅಲ್ಲೂ ರಿಟರ್ನ್ಸ್ ಇಲ್ಲ. 2020 ಬಂತು, ಕೋವಿಡ್ ಕ್ರಾಶ್. ಏನಾದ್ರು ಆಯ್ತು ಅಂದ್ರೆ ಸ್ಟಾಕ್ ಮಾರ್ಕೆಟ್ಗೆ ಏನೂ ಆಗಿಲ್ಲ, ಸ್ಮಾಲ್ ಕ್ಯಾಪ್ ರಿಟರ್ನ್ಸ್ ಕೊಟ್ಟೇ ಕೊಡ್ತು. ನೆಕ್ಸ್ಟ್ 2021 ದ ಬುಲ್ ರನ್, ಸ್ಮಾಲ್ ಕ್ಯಾಪ್ ಹೆಂಗ್ ಓಡ್ತು ಅಂದ್ರೆ ಜಟ್ ಹೊಡ್ದಂಗೆ ಹೋಯ್ತು, 60% ರಿಟರ್ನ್ಸ್. ಓಕೆನಾ, 2022 ಮತ್ತೆ ಮೈನಸ್ ಆಯ್ತು. ನೀವು 2022 ಮತ್ತೆ ಮೈನಸ್ ಆಯ್ತು ಅಂತ ಇನ್ವೆಸ್ಟ್ ಏನಾದ್ರು ಸ್ಟಾಪ್ ಮಾಡಿದೆ ಅನ್ಕೊಳ್ಳಿ, 2024 ಏನಾಯ್ತು, ಮತ್ತೆ 55% ರಿಟರ್ನ್ಸ್. ಇಲ್ಲೆಲ್ಲ ತೆಗ್ದಾಕಿರ್ತೀರ ಅಮೌಂಟ್ ಮ್ಯಾಕ್ಸಿಮಮ್. ನಾನೊಂದು 5-6 ಇಯರ್ಸ್ ಇಂದ ಮಾಡ್ತಿರ್ಬೋದು, ಬಟ್ ಎಷ್ಟೋ ಜನ ನನಗೆ ಫೋನ್ ಮಾಡ್ತಾರೆ, ಸರ್ ನಾನು 20 ವರ್ಷದಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ, ಬಟ್ ತೆಗ್ದು ಆಗ್ತಾ ಇದೆ ಸರ್, ಬಿದ್ದೋಗ್ದಾಗ ತೆಗ್ದಾಕಿನ್ ಸರ್. ಇವತ್ತು ಅದು ಇಟ್ಕೊಂಡಿದ್ರು ನನ್ನ ಹತ್ರ 10 ಕೋಟಿ ಇರೋದು ಸರ್ ಅಂತ. ಸೊ ಯಾರೋ ನಮ್ಮ ಒಬ್ಬರು ಸೋಮಶೇಖರ್ ಸರ್ ಅಂತ ಕ್ಲೈಂಟ್ ಇದ್ದಾರೆ, 62 ಏಜ್ ಆಗಿದೆ ಅವ್ರಿಗೆ, 10 ವರ್ಷದಿಂದ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ನೋಡಕ್ಕೆ ಹೋಗಿಲ್ಲ, ಅವ್ರ ಹತ್ರ 2.5 ಕೋಟಿ ಇದೆ. ನೀವು ಕಮೆಂಟ್ ಮಾಡಿ, ಅವ್ರನ್ನ ಬೇಕಾದ್ರೆ ಕರ್ಸ್ ವಿಡಿಯೋ ಮಾಡಿಸ್ತೀನಿ, ಚಾಲೆಂಜ್ ಆಗಿ ತಗೊಂತಾ ಇದೀನಿ, ಅವ್ರ ಹತ್ರ ಇದೆಯೋ ಇಲ್ವೋ ಅಂತ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದವರು ಕೋವಿಡ್ ಟೈಮ್ ಅಲ್ಲಿ ಬಿದ್ದೋಗಿದೆ ಅವ್ರದ್ದು ದುಡ್ಡೆಲ್ಲ, ಬಟ್ ಅವ್ರು ಭಯ ಪಡ್ಲಿಲ್ಲ, ಬಿಟ್ಬಿಟ್ಟಿದ್ದಾರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ನಾನು ಅವ್ರ ಕೇಳಿ ವಿಡಿಯೋ ಮಾಡಿಸ್ತೀನಿ, ನೀವು ಕಮೆಂಟ್ ಮಾಡಿ ಅವ್ರು ಯಾರು ಅಂತ. ಸೊ ನಮ್ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ಅವ್ರು ಯಾವ ತರ ಇನ್ವೆಸ್ಟಿಂಗ್ ಜರ್ನಿನ 2 ಇಯರ್ ಮಾಡಿದ್ರು ಅಂತ ನಾನು ಹೇಳ್ತೀನಿ. ಬರೀ ಸ್ಮಾಲ್ ಇನ್ವೆಸ್ಟ್ಮೆಂಟ್ಸ್ ಸಾಕು, ಬಿಗ್ ಇನ್ವೆಸ್ಟ್ಮೆಂಟ್ಸ್ ಏನ್ ಬೇಡ. ನೆಕ್ಸ್ಟ್ 2024 23% ರಿಟರ್ನ್ಸ್. ನೆಕ್ಸ್ಟ್ 2025 ಓಕೆ -5%. -5%. ಈ ವರ್ಷ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡಿ. ಮೈನಸ್ ಇದ್ದಾಗೆ ನೆಕ್ಸ್ಟ್ ಜಾಸ್ತಿ ಓಡೋದು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಲಾಟ್ ಆಫ್ ಒಳ್ಳೆ ಥಿಂಗ್ಸ್ ದಿಸ್ ಇಯರ್ ಇನ್ ದ ಈಕ್ವಿಟಿ ಮಾರ್ಕೆಟ್. ನೋಡಿ, ಓವರ್ ಆಲ್ Jan-February ಸ್ವಲ್ಪ ವಾಲಟೈಲ್ ಇರುತ್ತೆ, ಬಿಕಾಸ್ ಬಜೆಟ್ ಡೇ ದಿವಸ ಇರುತ್ತೆ. ಬಜೆಟ್ ಏನು ಅಷ್ಟು ಫೇವರ್ ಆಗಲ್ಲ ಮಿಡ್ ಕ್ಯಾಪ್ ಮೇಲೆ ಮತ್ತೆ ಸ್ಮಾಲ್ ಕ್ಯಾಪ್ಗೆ, ಬಟ್ ಓವರ್ ಆಲ್ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಇರುತ್ತೆ. ಆವರೇಜ್ ರಿಟರ್ನ್ಸ್ ನ ತಗೊಬೇಕು. ಸ್ಟಾಕ್ ಮಾರ್ಕೆಟ್ ಬೀಳುತ್ತೆ ಹೇಳುತ್ತೆ, ಜ್ವರ ಬರುತ್ತೆ ಮತ್ತೆ ಮೇಲೆ ಹೋಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೇಕಂದ್ರೆ ಸಿಂಪಲ್ ಲಾಜಿಕ್, ಮಿನಿಮಮ್ 10 ಇಯರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದೊಂದು ನೆನ್ಪಿಟ್ಕೊಂಬೇಡಿ. ಫಾರ್ ದ ಇನ್ವೆಸ್ಟಿಂಗ್, ಟ್ರೇಡಿಂಗ್ ಬೇರೆ, ಟ್ರೇಡಿಂಗ್ ಹೇಳ್ಕೊಡ್ತೀವಿ, ಅದು ಬೇರೆ. ಓಕೆನಾ, ನೀಟಾಗಿ ಎಡ್ಜಿಂಗ್ ಕಲ್ತ್ಕೊಳ್ಳಿ, ಟ್ರೇಡಿಂಗ್ ಯಾವ ತರ ವರ್ಕ್ ಆಗುತ್ತೆ, ಟೆಕ್ನಿಕಲ್ ಅನಾಲಿಸಿಸ್ ಇದೆಲ್ಲ ಕಲಿಸ್ತೀವಿ, ಬನ್ನಿ. ಸೊ ನೋಡಿ, ಯು ಇನ್ವೆಸ್ಟೆಡ್ ಇನ್ ಸ್ಮಾಲ್ ಕ್ಯಾಪ್, ಯು ಗಿವ್ ಇನ್ ಕ್ರಾಸ್ 25% 30%. ನೆಕ್ಸ್ಟ್ ಹೆಂಗ್ ಸರ್ ಇನ್ವೆಸ್ಟ್ಮೆಂಟ್ ಮಾಡೋದು, ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡೋದು? ಸೊ ಓಪನ್ ದ ಡಿಮ್ಯಾಟ್. ಸೊ ಡಿಮ್ಯಾಟ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಏನಂತ, ಸ್ಮಾಲ್ ಕ್ಯಾಪ್ ಅಂತ. ಸೊ ಮಿರಾಯ್ ಅಸೆಟ್ಮೆಂಟ್ ಮ್ಯಾನೇಜ್ಮೆಂಟ್ ಅವ್ರದ್ದು ಸ್ಮಾಲ್ ಕ್ಯಾಪ್ ಇದೆ, ಮಿರಾಯ್ ಅಸೆಟ್ ಅವ್ರದ್ದು ಸ್ಮಾಲ್ ಕ್ಯಾಪ್ ETF ಇದೆ. ಸೊ ETF ಹೋಗಿ ಬೈ ಮಾಡಿ. ಎಷ್ಟು ರೂಪಾಯಿ ಇದೆ? ಸೊ ಆಲ್ಮೋಸ್ಟ್ 42 ರೂಪೀಸ್ ಇದೆ. ಓಕೆನಾ, ಸ್ಮಾಲ್ ಕ್ಯಾಪ್ ಇದು ETF ಅಂತೀವಿ. ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ನ ಬೈ ಮಾಡಬೇಡಿ, ಸ್ಮಾಲ್ ಕ್ಯಾಪ್ ETFs ನ ಬೈ ಮಾಡಿ. ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ 42 ರೂಪಾಯಿ ಇದೆ. ಓಕೆನಾ, ಬೈ ಮಾಡಿ. ಫಸ್ಟ್ ನಾನು ಆ್ಯಡ್ ಮಾಡ್ತೀನಿ, ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ಬೈ ಮಾಡಿ. ಎಷ್ಟು ಕ್ವಾಂಟಿಟೀಸ್ ಬೇಕೋ ಅಷ್ಟು ಕ್ವಾಂಟಿಟೀಸ್ನ ಹಾಕಿ ಒಂದು ಪ್ಲೇಸ್ ಆರ್ಡರ್ ಕೊಡಿ. ಓಕೆನಾ, ಬೈ. ಯಾವತ್ತೂ ಮಾರ್ಕೆಟ್ ಆರ್ಡರ್ ಯೂಸ್ ಮಾಡಿ, ಲಿಮಿಟ್ ಆರ್ಡರ್ ಯೂಸ್ ಮಾಡಬೇಡಿ. ದಿಸ್ ಇಸ್ ದ ಸ್ಮಾಲ್ ಕ್ಯಾಪ್ ಇನ್ವೆಸ್ಟ್ಮೆಂಟ್. ಬೇರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. HDFC ಸ್ಮಾಲ್ ಕ್ಯಾಪ್ 250 ಇದೆ. ಸೊ ಅದರಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸ್ಮಾಲ್ ಕ್ಯಾಪ್ ಅಲ್ಲಿ. ಓಕೆನಾ, 160 ರೂಪೀಸ್ ಇದೆ. ನೀವು ಸ್ಮಾಲ್ ಕ್ಯಾಪ್ ಇದ್ರೆ ನಿಮಗೆ ಸ್ಮಾಲ್ ಕ್ಯಾಪ್ 42 ರೂಪೀಸ್. ನನ್ನ ಹತ್ರ ಸರ್ 42 ರೂಪಾಯಿ ಇರೋದು, ಅಷ್ಟಲ್ಲೇ ಇನ್ವೆಸ್ಟ್ ಮಾಡಿ. 42 ರೂಪಾಯಿ ಸಾಕು ಸರ್. ನನ್ನ ಹತ್ರ 160 ರೂಪಾಯಿ ಇದೆ, ಅಷ್ಟಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಗೆ ಇದ್ರಲ್ಲಿ ಯಾವ್ದು ಬೇಕೋ ಅದು ತಗೊಳ್ಳಿ. HDFC ಸ್ಮಾಲ್ ಕ್ಯಾಪ್ 250 ಇಸ್ ಬೆಸ್ಟ್ ನನಗೆ ಗೊತ್ತಂಗೆ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಫಾಲೋ ಮಾಡಿ ಇಟ್ಕೋಬೇಕು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎನಿ ಟಾಪಿಕ್ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.